ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಾಟ ಜಾಸ್ತಿ ಆಗ್ತಾ ಇದೆ. ಇವರ ಕಾಟದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಜನರು ನಾನಾ ರೀತಿಯ ಮಾರ್ಗೋಪಾಯಗಳನ್ನು ಕಂಡುಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಕಾಟ. ಕೊಡಗು ಜಿಲ್ಲೆಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ. ರಾಜ್ಯವನ್ನೇ ತೊರೆದಿದ್ದಾರೆ 50ಕ್ಕೂ ಹೆಚ್ಚು ಕುಟುಂಬಗಳು. ದಟ್ಟ ಅರಣ್ಯದಲ್ಲಿ ಮರವೇರಿ ಕುಳಿತಿದ್ದಾರಂತೆ ಮಹಿಳೆಯರು ಸಿಬ್ಬಂದಿಗಳ ಕಾಟಕ್ಕೆ. ಕುಶಾಲನಗರ ತಾಲೂಕಿನ ಮೀನುಕೊಲ್ಲಿ ಹಾಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮರವೇರಿದಂತಹ ಮಹಿಳೆಯರಿಗೆ ಧೈರ್ಯವನ್ನು ತುಂಬಿದೆ ನಿಮ್ಮ ಪಬ್ಲಿಕ್ ಟಿವಿ ತಂಡ. ಈ ಮೂಲಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಉಪಟಳ, ಅವರ ಕಾಟ, ಅವರು ಕೊಡ್ತಾ ಇರುವಂತಹ ಮಾನಸಿಕ ಹಿಂಸೆ ಜಾಸ್ತಿ ಆಗ್ತಾ ಇದೆ. ಬರೀ ಒಂದು ಜಿಲ್ಲೆಗೆ ಸೀಮಿತವಾಗಿಲ್ಲ, ರಾಜ್ಯದ ಉದ್ದಗಲಕ್ಕೂ ಕೂಡ ಇದು ವ್ಯಾಪಿಸ್ಕೊಂಡಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಬೆಳಗಾದ್ರೆ ಮನೆ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾರಂತೆ, ಸಾಲ ಕಟ್ಟಿ ಬಡ್ಡಿ ಕಟ್ಟಿ ಅಂಥೇಳಿ. ಜೊತೆಗೆ ಅಕ್ಕಪಕ್ಕದವ್ರ ಮುಂದೆ ಮರ್ಯಾದೆ ತೆಗೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದಿಷ್ಟು ಜನ ಊರನ್ನೇ ಖಾಲಿ ಮಾಡಿಕೊಂಡು ಹೊರ ರಾಜ್ಯಗಳಿಗೆ ಗುಳೆ ಹೋಗಿದ್ದಾರೆ. ಮತ್ತೆ ಕೆಲವರು ಈ ಸಿಬ್ಬಂದಿಗಳ ಕಾಟದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮರವೇರ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮರವನ್ನು ಏರಿ ಕುಳಿತಿದ್ದಾರೆ ಮಹಿಳೆ. ಈ ರೀತಿಯ ಹಲವು ಜನ ಮಹಿಳೆಯರು ಪ್ರತಿನಿತ್ಯವೂ ಕೂಡ ಮರ ಏರಿ ಕೂರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಜೆ ಆಗ್ತಾ ಇದ್ದ ಹಾಗೆ ಮರದಿಂದ ಇಳಿದು ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕೊಡ್ತಾ ಇರುವಂತಹ ಕಾಟ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಆ ದಟ್ಟ ಅರಣ್ಯದಲ್ಲಿ ಮಹಿಳೆ ಮರವೇರಿ ಕೂರೋದಕ್ಕೆ ಹೋಗ್ತಾ ಇರುವಂತಹ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಪ್ರಮಾಣದಲ್ಲಿ, ಆ ರೀತಿಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕಾಟವನ್ನು ಕೊಡ್ತಾ ಇದ್ದಾರೆ. ಇವರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಈ ರೀತಿಯ ಮಾರ್ಗವನ್ನು ಈಗ ಕೊಡಗು ಭಾಗದಲ್ಲಿ ಮಹಿಳೆಯರು ಕಂಡುಕೊಂಡಿರುವಂಥದ್ದು. ಸುಲಭವಾಗಿ ಸಾಲ ಸಿಕ್ಕುತ್ತೆ ಅಂತ ಸಾಕಷ್ಟು ಮಂದಿ ಖಾಸಗಿ ಫೈನಾನ್ಸ್ ಕಂಪ್ನಿಯಿಂದ ಹಣವನ್ನು ಪಡೆದಿರ್ತಾರೆ. ಅವರು ವಿಧಿಸುವಂತಹ ಶೇಕಡವಾರು 24-26% ಬಡ್ಡಿಯನ್ನು ಕಟ್ಟಕ್ಕಾಗದೆ ಇದೀಗ ಸಾಕಷ್ಟು ಜನರು ಊರನ್ನೇ ತೊರೆಯುವಂಥ ಪರಿಸ್ಥಿತಿ ರಾಜ್ಯದ ಹಲವಾರು ಕಡೆ ನೋಡಿದ್ದೀರ. ಅದರಂತೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪ್ರಸ್ತುತ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ನ ಮಾಡಲಿಕ್ಕೆ ಕೊಡಗು ಜಿಲ್ಲೆ ಮೀನುಕೊಲ್ಲಿ ಹಾಡಿಗೆ ಬಂದಿರತಕ್ಕಂಥದ್ದು. ನೀವು ಇಲ್ಲಿ ನೋಡ್ಬೋದು, ಹಲವಾರು ಜನರು ಈ ಊರನ್ನೇ ತೊರೆದು ಹೋಗಿರ್ತಕ್ಕಂಥದ್ದು. ಶೇಕಡ 50% ಕುಟುಂಬ ಏನಿದೆ, ಈ ಕುಟುಂಬ ಈ ಕೊಡಗು ಜಿಲ್ಲೆಯಲ್ಲೇ ಇಲ್ಲ. ಹಲವಾರು ಜನರು ಕೇರಳ ರಾಜ್ಯವನ್ನು ಅವಲಂಬಿಸ್ಕೊಂಡು ಅಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಹೋಗಿರ್ತಕ್ಕಂಥದ್ದು. ಯಾಕೆಂದರೆ ದಿನನಿತ್ಯ ಫೈನಾನ್ಸ್ ಕಂಪ್ನಿಯವರು ಬರುವಂತಹದ್ದು ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಬಂದರೆ ರಾತ್ರಿ 9 ಗಂಟೆವರೆಗೂ ಕೂಡ ಈ ಹಾಡಿಗೆ ಇರ್ತಕ್ಕಂಥ ನಿವಾಸಿಗಳ ಹತ್ರ ಹೋಗಿ ಸಾಕಷ್ಟು ಕಿರುಕುಳವನ್ನು ಕೂಡ ನೀಡ್ತಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿರ್ತಕ್ಕಂಥ ಜನರು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಸಾಕಷ್ಟು ಸಾಲವನ್ನು ಹೆಂಗೋ ಮಾಡಿರ್ತೀವಿ, ಆದರೆ ಅವರು ವಿಧಿಸುವಂತಹ ಬಡ್ಡಿ ಯಾವ ರೀತಿ ಇರುತ್ತೆ ಅಂದರೆ ತಗೊಳ್ಳೋ 2 ಲಕ್ಷ 3 ಲಕ್ಷಕ್ಕೆ ಕಟ್ಟದೆ ಇರ್ತಕ್ಕಂಥ ಸನ್ನಿವೇಶ ಸುಮಾರು 7ರಿಂದ 8 ಲಕ್ಷ 10 ಲಕ್ಷ ಈ ರೀತಿ ಅವ್ರ ಮನಸ್ಸು ಹೆಚ್ಚೆ ಬಡ್ಡಿಯನ್ನು ವಿಧಿಸ್ತಾ ಇದ್ದಾರೆ. ಇದು ಯಾವ ರೀತಿ ನಮಗೆ ಸಾಲವನ್ನು ಕಟ್ಟಲಿಕ್ಕಾಗುತ್ತೆ ಅನ್ನೋದು ಅವರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ನೋಡಿ, ನೀವು ಇಲ್ಲಿ ಈ ಒಂದು ಮೀನುಕೊಲ್ಲಿ ಹಾಡಿಯಲ್ಲಿ ಹಲವಾರು ಜನರು ಗ್ರಾಮವನ್ನು ತೊರೆದು ಹೋಗಿದ್ದಾರೆ. ಹಲವಾರು ಮನೆಗಳೇನಿದೆ ಅದು ಸಂಪೂರ್ಣವಾಗಿ ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ಇನ್ನೂ ಒಂದಷ್ಟು ಜನರು ಹೊರಗಡೆ ಸಾಲವನ್ನು ತೀರ್ಸೋಕ್ಕಾಗದೆ, ಮತ್ತೊಂದೆಡೆ ಅವ್ರನ್ನ ಬಂದರೆ ತಪ್ಪಿಸ್ಕೋಬೇಕು, ಫೈನಾನ್ಸ್ ಕಂಪ್ನಿಯವ್ರು ತಪ್ಪಿಸ್ಕೋಬೇಕು ಅಂತ ಹೇಳಿ ಕೆಲವೊಂದಷ್ಟು ಜನರು ಬೆಳಿಗ್ಗೆ 6 ಗಂಟೆಗೆ ಮನೆಯನ್ನು ಬೀಗ ಹಾಕ್ಕೊಂಡು ಕಾಡಿನತ್ತ ಹೋದರೆ ಸಂಜೆ 9 ಗಂಟೆ 10 ಗಂಟೆಗೆ ಕಾಡಿನಿಂದ ಮತ್ತೆ ತನ್ನ ಮನೆಗೆ ಬಂದು ವಾಸ ಮಾಡುವಂಥ ಪರಿಸ್ಥಿತಿ ಈ ಒಂದು ಹಾಡಿಯಲ್ಲಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕೆಂದರೆ ಆ ಪ್ರಮಾಣದಲ್ಲಿ ದಿನನಿತ್ಯ ಬಂದು ಕಿರುಕುಳವನ್ನು ನೀಡ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದಷ್ಟು ಗರಂ ಆದರೂ ಇಂತಹ ಖಾಸಗಿ ಕೊಡಗು ಜಿಲ್ಲೆಯಲ್ಲಿ ಕಂಡು ಬಂದಂತಹ ದೃಶ್ಯ ಇದು. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಾಟಕ್ಕೆ ಹೆದರಿ ಮರವೇರುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ ಮಹಿಳೆಯರು. ನೋಡೋಣ, ಸರ್ಕಾರ ಇನ್ಮೇಲಾದರೂ ಅಲರ್ಟ್ ಆಗುತ್ತಾ? ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಆಟಾಟೋಪಕ್ಕೆ, ಇವರು ಕೊಡ್ತಾ ಇರುವಂತಹ ಕಿರುಕುಳಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾ ಅಂಥೇಳಿ. ಬರೀ ಕೇವಲ ಕೊಡಗು ಮಾತ್ರ ಅಲ್ಲ, ರಾಜ್ಯದ ಉದ್ದಗಲದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು.